6 ರಾಶಿಗೆ ಅಖಂಡ ಭಾಗ್ಯ ಯೋಗ. ನೀವು ಮುಟ್ಟಿದ್ದೆಲ್ಲವೂ ಚಿನ್ನ. ಮಹಾಭಾಗ್ಯ ಯೋಗದಿಂದ ಬಂಪರ್ ಲಾಟರಿ. ಶುಕ್ರ, ಶನಿ, ಬುಧ ಮತ್ತು ಗುರು ಸಂಚಾರದಿಂದಾಗಿ ಅಪರೂಪದ ಮಹಾಭಾಗ್ಯ ಯೋಗ ರೂಪುಗೊಂಡಿದೆ. ಈ ಯೋಗವು 6 ರಾಶಿಗಳ ಜನರಿಗೆ ಅದೃಷ್ಟವನ್ನು ತರುತ್ತದೆ. ವೃಷಭ ರಾಶಿಯ ಅಧಿಪತಿ ಸುಖಗಳಿಗೆ ಕಾರಕನಾದ ಶುಕ್ರನು ಉಚ್ಚ ಸ್ಥಾನದಲ್ಲಿರುತ್ತಾನೆ ಮತ್ತು ಸಂಪತ್ತಿಗೆ ಕಾರಕನಾದ ಗುರುವು ಸಂಪತ್ತಿನ ಮನೆಯಲ್ಲಿದ್ದು, ಬುಧಾಂತ್ಯ ಯೋಗವು 10ನೇ ಮನೆಯಲ್ಲಿ ರೂಪುಗೊಂಡಿರುವುದರಿಂದ ಈ ರಾಶಿ ಚಕ್ರಕ್ಕೆ ಮಹಾಭಾಗ್ಯ ಯೋಗದ ಜೊತೆಗೆ ರಾಜಯೋಗವೂ ಇದೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿದ್ದರೂ ನಿಮಗೆ ಉನ್ನತ ಸ್ಥಾನಮಾನ ಸಿಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಅಧಿಕಾರದ ಅವಕಾಶವಿದೆ. ಆದಾಯವು ಹಲವು ರೀತಿಯಲ್ಲಿ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ವ್ಯವಹಾರವು 3 ಹೂಗಳು ಮತ್ತು 6 ಕಾಯಿಗಳಂತೆ ಪ್ರಗತಿ ಹೊಂದುತ್ತದೆ. ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಶುಕ್ರ ಉಚ್ಛ್ರಾಯ ಸ್ಥಿತಿಯಲ್ಲಿರುವುದರಿಂದ ಮತ್ತು ಭಾಗ್ಯ ಮನೆಯಲ್ಲಿ ಬುಧಾಂತ್ಯ ಯೋಗವು ರೂಪುಗೊಳ್ಳುವುದರಿಂದ ಆದಾಯವು ಹಲವು ವಿಧಗಳಲ್ಲಿ ಹೆಚ್ಚಾಗುತ್ತದೆ. ನಿಮಗೆ ಅರ್ಹವಾದ ಹಣ ಸಿಗುತ್ತದೆ. ಷೇರುಗಳು ಮತ್ತು ಊಹಾಪೋಹಗಳು ಬಹಳ ಲಾಭದಾಯಕವಾಗಿರುತ್ತವೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮ ಪ್ರಾಮುಖ್ಯತೆ, ಪ್ರಭಾವ ಮತ್ತು ಸಂಬಳ ಹೆಚ್ಚಾಗುವ ಸಾಧ್ಯತೆಯಿದೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರವು ನಿರೀಕ್ಷೆಗಳನ್ನು ಮೀರಿ ಲಾಭದಾಯಕವಾಗಿರುತ್ತದೆ. ನಿಮ್ಮ ಆಸೆಗಳು ಈಡೇರುತ್ತವೆ. ನಿಮ್ಮ ತಂದೆಯಿಂದ ನೀವು ಬಹಳ ಅಮೂಲ್ಯವಾದ ಆಸ್ತಿಯನ್ನು ಪಡೆಯುತ್ತೀರಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಉತ್ತುಂಗದಲ್ಲಿದ್ದು, ಗುರು ಭಾಗ್ಯ ಮನೆಯಲ್ಲಿದ್ದು, 5ನೇ ಮನೆಯಲ್ಲಿ ಬುಧ ಯೋಗ ರಚನೆಯಾಗಿರುವುದರಿಂದ ಈ ತಿಂಗಳು ಈ ರಾಶಿ ಚಕ್ರದ ಜನರಿಗೆ ಸುವರ್ಣಯುಗದಂತೆ ಹಾದು ಹೋಗುತ್ತದೆ. ಕೆಲಸದಲ್ಲಿ ಸಂಬಳ ಮತ್ತು ಭತ್ಯೆಗಳು ಹೆಚ್ಚಾಗುತ್ತವೆ. ಲಾಭದಾಯಕವಾಗಿರುತ್ತದೆ. ಕಂಪನಿ ಮುಖ್ಯಸ್ಥರು ಸಾಧ್ಯತೆಯಿದೆ. ಹಠಾತ್ ಆರ್ಥಿಕ ಲಾಭದ ಸೂಚನೆಗಳಿವೆ. ಷೇರುಗಳು ಮತ್ತು ಊಹಾಪೋಹಗಳು ಬಹಳ ಲಾಭದಾಯಕವಾಗಿರುತ್ತವೆ. ರಾಶಿಚಕ್ರದ ಅಧಿಪತಿ ಧನು ರಾಶಿಯ 7ನೇ ಮನೆಯಲ್ಲಿದ್ದರೆ, ಶುಕ್ರನು ತನ್ನ ಉತ್ತುಂಗದ 4ನೇ ಮನೆಯಲ್ಲಿದ್ದರೆ, ಬುಧನು 3ನೇ ಮನೆಯಲ್ಲಿದ್ದರೆ ಈ ರಾಶಿಚಕ್ರದ ಚಿಹ್ನೆಯನ್ನು ಅದೃಷ್ಟಶಾಲಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಕಡಿಮೆ ಪ್ರಯತ್ನದಿಂದ ಅಧಿಕಾರವನ್ನು ಪಡೆಯುವ ಅಥವಾ ಆರ್ಥಿಕ ಯಶಸ್ಸನ್ನು ಸಾಧಿಸುವುದು ಖಚಿತ. ಲಾಭದಾಯಕ ಸಂಪರ್ಕಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಆಸ್ತಿ ಮತ್ತು ವ್ಯವಹಾರ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಆದಾಯದ ಮೂಲಗಳು ವಿಸ್ತರಿಸುತ್ತವೆ. ಯಾವುದೇ ಕ್ಷೇತ್ರದಲ್ಲಿದ್ದವರು ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಮಕರ ರಾಶಿಯ ಅಧಿಪತಿ ಶನಿಯು ಉಚ್ಚ ಶುಕ್ರನೊಂದಿಗೆ ಸೇರಿಕೊಂಡು ಧನದ ಸ್ಥಾನದಲ್ಲಿ ಬುಧಾಂತ್ಯ ಯೋಗವು ರೂಪುಗೊಳ್ಳುವುದರಿಂದ ಈ ರಾಶಿ ಚಕ್ರದ ಚಿಹ್ನೆ ಹೊಂದಿರುವ ಎಲ್ಲರೂ 1 ತಿಂಗಳ ಕಾಲ ಚಿನ್ನವಾಗಿ ಬದಲಾಗಲಿದೆ. ಯಾವುದೇ ಕ್ಷೇತ್ರದಲ್ಲಿ ಧನಯೋಗವು ಪಡೆಯುವ ಸಾಧ್ಯತೆಯಿದೆ. ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯನ್ನು ಸಾಧಿಸಲಾಗುತ್ತದೆ. ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆಗಳು ನಡೆಯುತ್ತವೆ. ವೃತ್ತಿ ಮತ್ತು ವ್ಯವಹಾರವು ಲಾಭದ ದೃಷ್ಟಿಯಿಂದ ಅಭಿವೃದ್ಧಿ ಹೊಂದುತ್ತದೆ. ಒಳ್ಳೆಯ ಸುದ್ದಿಗಳು ಹೆಚ್ಚಾಗಿ ಕೇಳಲ್ಪಡುತ್ತವೆ. ಲಾಟರಿ ಗೆಲ್ಲುವ ಸಾಧ್ಯತೆ ಇದೆ. ಷೇರುಗಳು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಪಡೆಯುತ್ತವೆ. ಕುಂಭ ರಾಶಿಯವರಿಗೆ ಶುಕ್ರನು ಸಂಪತ್ತಿನ ಮನೆಯಲ್ಲಿ ಉತ್ತುಂಗದಲ್ಲಿದ್ದು, ರಾಶಿಚಕ್ರದ ಅಧಿಪತಿ ಶನಿಯೊಂದಿಗೆ ಸಂಯೋಗ ಹೊಂದಿರುವುದರಿಂದ ಮತ್ತು ಗುರುವು 5ನೇ ಮನೆಯಲ್ಲಿರುವುದರಿಂದ ಈ ರಾಶಿಯವರಿಗೆ ಮಹಾಭಾಗ್ಯ ಯೋಗದ ಸಾಧ್ಯತೆಯಿದೆ. 1 ತಿಂಗಳ ಕಾಲ ಜೀವನವು ಸಂತೋಷದಿಂದ ತುಂಬಿರುತ್ತದೆ. ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವು ಉತ್ತಮ ಯಶಸ್ಸನ್ನು ಪಡೆಯುತ್ತದೆ. ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ. ಈ ರಾಶಿಯವರ ಆಸೆಗಳು ಈಡೇರುತ್ತವೆ. ತಿಂಗಳು ಸುಖ ಮತ್ತು ಐಷಾರಾಮಿಯೊಂದಿಗೆ ಹಾದು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ಯಾವುದೇ ಘೋರ, ನಿಗೂಢ, ಗುಪ್ತ, ಕಠಿಣ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಅಂತಿಮ ಪರಿಹಾರವನ್ನು ಮಾಡಿಕೊಡ್ತಾರೆ.